ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗಿಳುವುದಿಲ್ಲ. ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವೂ ಹಾಗೆ ಇರಬೇಕು. ಹೌದೋ ಅಲ್ವೋ? ಹಾಯ್, ಹೆಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಶಿವಮೊಗ್ಗ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಬೀದರ್ ಹುಡುಗಿ. ನಾವಿವತ್ತು ಲಾಲ್ಬಾಗಲ್ಲಿ ನಡೆಯುತ್ತಿರೋ 217ನೇ ಫ್ಲವರ್ ಶೋ ನೋಡೋಣ ಅಂತ ಬಂದಿದ್ದೀವಿ. ನಾವು ಪ್ರತಿ ವರ್ಷ ಫ್ಲವರ್ ಶೋ ನೋಡೋಕ್ಕೆ ಬರ್ತೀವಿ. ಪ್ರತಿ ವರ್ಷ ಒಂದೊಂದು ಥರ ವಿಭಿನ್ನವಾಗಿರುತ್ತೆ. ಈ ಸಲ ಯಾವ ಥೀಮ್ ಇಟ್ಕೊಂಡು ಮಾಡಿದ್ದಾರೆ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ದರೆ ಒಂದ್ಸಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ನಾವು ನಿನ್ನೆ ಅಂದರೆ ಸ್ಯಾಟರ್ಡೇನೇ ಡಿಸೈಡ್ ಮಾಡ್ಕೊಂಡಿದ್ವಿ ನಾಳೆ ಫ್ಲವರ್ ಶೋ ಹೋಗೋಣ ಅಂತ. ಆದರೆ ಇವತ್ತು ನಸ್ಕಿನ ಜಾವದಿಂದನೇ ಮಳೆ ಸ್ಟಾರ್ಟ್ ಆಗಿತ್ತು. ಸರಿ, ಮಳೆ ಜಾಸ್ತಿ ಆಗುತ್ತೇನೋ, ನಾವು ಹೋಗ್ತೀವೋ ಇಲ್ವೋ ಅಂತ ಹಾಗೆ ಕಾಯ್ಕೊಂಡು ಕೂತ್ಕೊಂಡ್ವಿ. ಅಂತ 3 ಗಂಟೆ ಅನ್ನೋಷ್ಟೊತ್ತಿಗೆ ಒಂದು ಸ್ವಲ್ಪ ಮಳೆ ಕಡಿಮೆ ಆಯಿತು. ಆದರೆ ಒಂದು ಸ್ವಲ್ಪ ಚಿಮಿಯಾಗಿ ಮಳೆ ಹಾಗೆ ಬರ್ತಾಯಿತ್ತು. ಪರವಾಗಿಲ್ಲ ಅಂತ ಅಂದ್ಕೊಂಡು ನಾವು ಹೋಗೋಕ್ಕೆ ರೆಡಿಯಾಗಿ ಹೋದ್ವಿ. ಟೈಮಿಂಗ್ ಬಂದುಬಿಟ್ಟು ಲಾಲ್ಬಾಗ್ ಫ್ಲವರ್ ಶೋದು ಬೆಳಗ್ಗೆ 7 ಗಂಟೆಯಿಂದ ಈವ್ನಿಂಗ್ 7 ಗಂಟೆವರೆಗೂ. ಎಂಟ್ರಿ ಫೀಸ್ ಬಂದುಬಿಟ್ಟು ವೀಕೆಂಡಲ್ಲಿ ದೊಡ್ಡವ್ರಿಗೆ 100 ಆದರೆ ಚಿಕ್ಕವ್ರಿಗೆ 30. ವೀಕ್ ಡೇಸಲ್ಲಿ 80 ರೂಪೀಸ್ ಪರ್ ಹೆಡ್ ದೊಡ್ಡವ್ರಿಗೆ, ಚಿಕ್ಕವ್ರಿಗೆ 30 ರೂಪೀಸ್ ಮಾತ್ರ. ಸಾವಿರಾರು ಹೂಗಳಿಂದ ಅಲಂಕಾರಗೊಂಡಿದ್ದ ಲಾಲ್ಬಾಗ್ನ ನೋಡೋಕ್ಕೆ ಒಂಥರ ಚಂದನಪ್ಪ. ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ಬೋದು. ತುಂಬಾ ಅದ್ಭುತವಾಗಿತ್ತು ಈ ಲಾಲ್ಬಾಗ್ ಫ್ಲವರ್ ಶೋ. ಈ ಸಲ ಬಂದುಬಿಟ್ಟು ಆದಿಕವಿ ವಾಲ್ಮೀಕಿ ಮಹರ್ಷಿಯವರ ಜೀವನ ಚರಿತ್ರೆ ಮತ್ತು ಅವ್ರು ಬರೆದಂಥ ರಾಮಾಯಣದ ಕಥೆಗಳ ಇಟ್ಕೊಂಡು ಫ್ಲವರ್ ಶೋನ ಏರ್ಪಡಿಸಿದರು. ಹಾಗೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಲಾಲ್ಬಾಗ್ನಲ್ಲಿ ಕೃಷಿ ಬಗ್ಗೆ ಉತ್ತಮ ಮಾಹಿತಿ ಆಗಿರ್ಬೋದು, ಅಲ್ಲಿ ಬರುವ ಸಸ್ಯಗಳಾಗಿರ್ಬೋದು, ಅದರ ಬೀಜಗಳನ್ನು ಸಂಗ್ರಹಿಸಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ರು. ಮತ್ತು ಜೇನು ಸಾಕಾಣಿಕೆ ಬಗ್ಗೆನೂ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ರು. ಹಾಗೆ ನ್ಯಾಚುರಲ್ ಆಗಿರೋ ಜೇನು, ತರಕಾರಿ, ಬೀಜಗಳು ಮತ್ತು ಸಸ್ಯಗಳನ್ನು ಅಲ್ಲಿ ಇಟ್ಟಿದ್ರು. ಹಾಗೆ ಇನ್ನು ಹುಡುಗಿಯರಿಗೆ ಶಾಪಿಂಗ್ ಕೂಡ ಅಲ್ಲಿತ್ತು. ಬಟ್ಟೆ ಆಗಿರ್ಬೋದು ಅಥವಾ ಇಯರಿಂಗ್ಸು, ಬಳೆ ಪ್ರತಿಯೊಂದನ್ನು ಅಲ್ಲಿ ಇಟ್ಟಿದ್ರು. ನಾವು ಇದನ್ನೆಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಆಮೇಲೆ ಫ್ಲವರ್ ಶೋ ಕಾಜಿನ ಮನೆಗೆ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ವಿ. ಲಾಲ್ಬಾಗ್ ಫ್ಲವರ್ ಶೋ ನೋಡೋಕ್ಕೆ ಫುಲ್ ಡೇ ಆದರೂ ಸಾಕಾಗಲ್ಲ, ಅಷ್ಟೊಂದು ಚೆನ್ನಾಗಿ ಮಾಡಿರ್ತಾರೆ. ಆದರೆ ನಾವು ಮಳೆ ಅಂತ ಹೋಗೋಕ್ಕೆ ಲೇಟ್ ಆಗಿತ್ತು. ಅಂದರೆ 3 ಗಂಟೆಗೆ ಹೊರಟಿದ್ವಿ, ಅಲ್ಲಿ ಹೋಗೋ ಅಷ್ಟರಲ್ಲಿ 3:30 ಆಗಿತ್ತು. ಹಾಗಾಗಿ ಆ ಚಳಿಲಿ ಪೂರ್ತಿ ಲಾಲ್ಬಾಗ್ ನೋಡೋಕ್ಕೆ ಆಗಿರಲಿಲ್ಲ. ಚಳಿಲಿ ಒಂದು ಸ್ವಲ್ಪ ಬೇಗ ಎಲ್ಲ ನೋಡಿಕೊಂಡು ನಾವು 6:30 ಅನ್ನೋಷ್ಟಿಗೆ ಅಲ್ಲಿಂದ ಹೊರಡಬೇಕಾಗಿತ್ತು. ಈ ಲಾಲ್ಬಾಗ್ ಫ್ಲವರ್ ಶೋ ಬಂದುಬಿಟ್ಟು ಜನವರಿ 16ಕ್ಕೆ ಸ್ಟಾರ್ಟ್ ಆಗಿದೆ. ಇದು ಜನವರಿ 26ರವರೆಗೂ ಇರುತ್ತೆ. ಈಗಿನ ಕಾಲದ ಮಕ್ಕಳು ಬಂದುಬಿಟ್ಟು ಮೊಬೈಲು, TV, ಸ್ಕೂಲು ಅನ್ನೋದ್ರಲ್ಲೇ ಇರ್ತಾರೆ. ಅವ್ರಿಗೂ ಒಂದು ಸ್ವಲ್ಪ ಬಿಡುವು ಮಾಡಿ ನೀವು ನಿಮ್ಮ ಬ್ಯುಸಿ ಶೆಡ್ಯೂಲಿಂದ ಒಂದು ಸ್ವಲ್ಪ ಟೈಮ್ ತೊಗೊಂಡು ಒಂದ್ಸಲ ಈ ಲಾಲ್ಬಾಗ್ ಫ್ಲವರ್ ಶೋಗೆ ಕರ್ಕೊಂಡು ಬಂದು ರಾಮಾಯಣದ ಪರಿಚಯನೂ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತಲ್ವ. ಮಿಸ್ ಮಾಡಿದೆ ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ, ನಿಮಗೂ ತುಂಬಾ ಖುಷಿ ಕೊಡುತ್ತೆ. ನಾವು ಹೋದ ಸಲ ವೀಕೆಂಡಲ್ಲಿ ಬಂದಾಗ ತುಂಬಾ ಜನರಿದ್ದರು. ಈ ಸಲನೂ ಅದೇ ಥರ ಜನರಿರ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಈ ಸಲ ಮಳೆ ಚಳಿ ಇರೋದ್ರಿಂದ
ಕಡಿಮೆ ಜನ ಇದ್ದಿದ್ರು. ಹಾಗಾಗಿ ನಾವು ಆರಾಮಾಗಿ ನೋಡ್ಕೊಂಡು ಬಂದ್ವಿ. ನೂಕು ನುಗ್ಗೇನೂ ಇರಲಿಲ್ಲ, ಫ್ರೀಯಾಗಿ ನೋಡ್ಕೊಂಡು ಬಂದು. ಹಾಗಾಗಿ ನನ್ನ ಮಕ್ಕಳು ಸಹ ಅವರೇ ನೋಡಿಕೊಂಡು ಆರಾಮಾಗಿ ಬಂದರು. ಹೋದ ಸಲ ಅವ್ರಿಗೆ ಎತ್ಕೊಂಡು ತುಂಬಾ ಕಷ್ಟಪಟ್ಟಿದ್ವಿ. ಈ ಸಲ ಹಾಗೇನಿಲ್ಲ, ಅವರೇ ಆಟ ಆಡಿಕೊಂಡು ಬಂದಿದ್ದರು. ಇನ್ನು ನನ್ನ ಚಿಕ್ಕ ಮಗನಂತೂ ಕೇಳೋದ, ಯಪ್ಪ ಎಲ್ಲಿ ಹೋದ್ರೆ ಅವ್ನು ತೀಟೆ ನಿಲ್ಲೋದೇ ಇಲ್ಲ. ಇಲ್ಲೂ ಅಷ್ಟೇ ತುಂಬಾ ತೀಟೆ ಮಾಡ್ತಾಯಿದ್ದ. ನೋಡ್ಬೋದು ನೀವು, ಸ್ಟಾರ್ಟಿಂಗಲ್ಲಿ ಆದಿಕವಿ ಮಹರ್ಷಿಯವರ ಮೂರ್ತಿಯನ್ನು ತೋರಿಸ್ಕೊಟ್ಟಿದ್ದಾರೆ. ತುಂಬಾ ಅದ್ಭುತವಾಗಿ ಅದರ ಸುತ್ತಮುತ್ತಲೂ ಹೂಗಳಿಂದ ಅಲಂಕಾರವನ್ನು ಮಾಡಿದ್ದಾರೆ. ಇಲ್ಲಿ ಪೂರ್ತಿಯಾಗಿ ವಾಲ್ಮೀಕಿ ಮಹರ್ಷಿಯವರ ಜೀವನ ಮತ್ತು ರಾಮಾಯಣವನ್ನು ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಹಾಗೆ ತುಂಬಾ ವಿಭಿನ್ನ ರೀತಿಯ ಹೂಗಳನ್ನು ಇಲ್ಲಿ ನೋಡ್ಬೋದು ನಾವು. ಹಾಗೆ ಇದರದೆಲ್ಲದರ ಜೊತೆಗೆ ರಾಮಭಕ್ತ ಹನುಮಂತನ ಮೂರ್ತಿಯನ್ನು ಇಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ರು. ಹಾಗೆ ಜಟಾಯು ಪಕ್ಷಿಯ ಮೂರ್ತಿಯನ್ನು ಇಲ್ಲಿ ಇಟ್ಟಿದ್ರು. ಮತ್ತು ಸಾವಿರಾರು ಹೂಗಳಿಂದಲೇ ನೇಪಾಳದಲ್ಲಿರೋ ಆದಿಕವಿ ವಾಲ್ಮೀಕಿ ಮಹರ್ಷಿಯವರ ಆಶ್ರಮವನ್ನು ತುಂಬಾ ಚೆನ್ನಾಗಿ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ ಇಲ್ಲಿ. ಶ್ರೀರಾಮನ ಸೇತುವೆ ಕಟ್ಟುವಾಗ ಅಳಿಲು ಸಹ ತನ್ನ ಕೈಲಾದ ಸಹಾಯ ಮಾಡಿದಾಗ ರಾಮನ ಕೃಪೆಗೆ ಪಾತ್ರವಾಗಿತ್ತಂತೆ. ಆದ ಕಾರಣ ಅಲ್ಲಿ ಅಳಿಲಿನ ಮೂರ್ತಿಯೂ ಸಹ ಇಟ್ಟಿದ್ರು. ನೀವು ನೋಡ್ಬೋದು, ಯಾರಾದರೂ ಒಂದು ಸ್ವಲ್ಪ ಸಹಾಯ ಮಾಡಿದಾಗ ಆವಾಗ ಅಂತಾರೆ ಅಳಿಲು ಸಹಾಯ ಅಂತ. ಅದು ಇದೇ ಕಾರಣಕ್ಕೋಸ್ಕರ ಅಲ್ಲಿ ಅಳಿಲಿನ ಮೂರ್ತಿಯು ತುಂಬಾ ಚೆನ್ನಾಗಿಟ್ಟಿದ್ರು. ಅಳಿಲಿನ ಮೂರ್ತಿನ ನೋಡಿಕೊಂಡು ಒಂದು ಸ್ವಲ್ಪ ಮುಂದೆ ಬಂದರೆ ಅಲ್ಲಿ ನೀರು ಹರಿಯೋದಾಗಿರ್ಬೋದು ಅಥವಾ ಈ ಬ್ಯೂಟಿಫುಲ್ ಆಗಿರೋ ಹೂಗಳು ನೋಡಿಕೊಂಡು ತುಂಬಾ ಖುಷಿಯಾಗುತ್ತೆ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ಇದೆಲ್ಲ ಮಾಡೋಕೆ ಅವ್ರಿಗೆ ಎಷ್ಟು ಟೈಮ್ ಬೇಕಾಯ್ತೋ, ಯಾರು ಇದನ್ನೆಲ್ಲ ಪ್ಲ್ಯಾನ್ ಮಾಡ್ತಾರೋ, ಎಷ್ಟು ಚೆನ್ನಾಗಿ ಮಾಡಿದಾರೋ ಅಂತ ನಾನಂತೂ ತುಂಬಾ ಸಲ ನನ್ನ ಹಸ್ಬೆಂಡ್ಗೆ ಕೇಳ್ಕೊಂಡೇ ಬಂದಿದ್ದೆ. ಅದಾದಮೇಲೆ ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಪಂಚವಟಿನೂ ಸಹ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ರು. ಅಂದರೆ ರಾಮ ಲಕ್ಷ್ಮಣ ಸೀತೆ ವನವಾಸಕ್ಕೆ ಹೋದಾಗ ಉಳ್ಕೊಂಡಿರೋ ಜಾಗ ಇತ್ತಲ್ಲ, ಅದನ್ನು ಪಂಚವಟಿ ಅಂತ ಕರೀತಾರೆ. ಅದನ್ನು ಅವು ಯಾವ ಥರ ಗುಡಿಸಲನ್ನು ಕಟ್ಕೊಂಡು ಉಳಿದಿದ್ರು ಮತ್ತು ಸುತ್ತಮುತ್ತಲು ಪಕ್ಷಿ ಆಗಿರ್ಬೋದು, ಆ ಪಕ್ಷಿಗಳು ಒಂದು ಕ್ಷಣಕ್ಕೆ ನಾನು ನಿಜವಾಗ್ಲೂ ಕೂತಿರೋದೆ ಅಂತ ಅಂದ್ಕೊಂಡಿದ್ದೆ. ಜಿಂಕೆ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಅದನ್ನೆಲ್ಲ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ರು. ನಾನಂತೂ ಒಂದು ಸಲ ಅದು ನಿಜನೇ ಅಂದ್ಕೊಂಡಿದ್ದೆ. ಅದಾದಮೇಲೆ ಮುಂಭಾಗದಲ್ಲಿ ಆದಿಕವಿ ವಾಲ್ಮೀಕಿ ಮಹರ್ಷಿಯವರ ಮೂರ್ತಿಯನ್ನು ಇಟ್ಟಿದ್ರು. ಅದೇ ಥರ ಹಿಂಭಾಗದಲ್ಲಿ ರಾಮಾಯಣವನ್ನು ಬೇರೆ ಬೇರೆ ರೀತಿಯಲ್ಲಿ ಬರೆದ ಎಲ್ಲ ಕವಿಗಳ ಪ್ರತಿಮೆಯನ್ನು ಅಲ್ಲಿಟ್ಟಿದ್ದರು. ಶ್ರೀರಾಮಾಯಣ ದರ್ಶನಂ ಬರೆದ ಕುವೆಂಪು ಅವರ ಮೂರ್ತಿಯನ್ನು ಅಲ್ಲಿಟ್ಟಿದ್ದರು. ರಾಮಾಯಣದ ಸಂಪೂರ್ಣ ಮಾಹಿತಿಯನ್ನು ಈ ಗಾಜಿನ ಮನೆಯಲ್ಲಿ ತುಂಬಾ ಅದ್ಭುತವಾಗಿ ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಜನ ಏನು ಜಾಸ್ತಿ ಇರಲಿಲ್ಲ, ಹಾಗಾಗಿ ನಾವು ಆರಾಮಾಗಿ ನಿಧಾನಕ್ಕೆ ಎಲ್ಲನೂ ಪ್ರತಿಯೊಂದು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಇಲ್ಲ ಬೇರೆ ಟೈಮಲ್ಲಾದರೆ ಜನ ಜಾಸ್ತಿ ಇದ್ದರೆ ಇಷ್ಟೊಂದು ಆರಾಮಾಗಿ ನೋಡೋಕ್ಕೂ ಸಿಗ್ತಾ ಇರಲಿಲ್ಲ. ನುಗ್ಗಲ್ಲೇ ತಳ್ಕೊಂಡು ಹಾಗೆ ಮುಂದೆ ಮುಂದೆ ಹೋಗ್ಕೊಂಡು ನೋಡಬೇಕಾಗ್ತಾಯಿತ್ತು. ಇನ್ನು ನನ್ನ ಮಕ್ಕಳಂತೂ ಅವ್ರ ಪಾಡಿಗೆ ಅವರು ನೋಡಿಕೊಂಡು ಆರಾಮಾಗಿ ನಡ್ಕೊಂಡು ಬರ್ತಾಯಿದ್ರು. ಇನ್ನು ನನ್ನ ಚಿಕ್ಕ ಮಗ ಅಂತೂ ಅದನ್ನೆಲ್ಲ ನೋಡಿಕೊಂಡು ತುಂಬಾ ಖುಷಿಯಿಂದ ಅಲ್ಲಲ್ಲಿ ಒಂದು ಸ್ವಲ್ಪ ನಿಂತ್ಕೊಂಡು ಫೋಟೋ ತೆಗಿಯಮ್ಮ ಅಂತ ಅಂದ್ಕೊಂಡು ಫೋಟೋನೆಲ್ಲ ತೆಗೆಸ್ಕೊತಾ ಇದ್ದ. ಅಕ್ಕಪಕ್ಕದವರು ಅವನ್ನೇ ನೋಡ್ತಾಯಿದ್ರು, ನೋಡೋ ಪಾಪ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಫೋಟೋ ಎಲ್ಲ ತಗೋತಾ ಇದೆ ಅಂತ ಅವ್ರ ಮಕ್ಕಳಿಗೆಲ್ಲ ಹೇಳ್ತಾಯಿದ್ರು.
ಮತ್ತು ಆದಿಕವಿ ವಾಲ್ಮೀಕಿ ಮಹರ್ಷಿಯವರು ಗಾಢವಾದ ತಪಸ್ಸಿಗೆ ಕೂತಾಗ ಯಾವ ರೀತಿ ಅವ್ರ ಸುತ್ತಮುತ್ತಲು ಹುತ್ತನ್ನು ಬೆಳೆದಿತ್ತು ಅದನ್ನು ಕೂಡ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ರು. ಮತ್ತು ಆ ಮೂರ್ತಿ ಮುಂದೆ ಅವ್ರು ಬರೆದಂಥ ರಾಮಾಯಣದ ಪುಸ್ತಕವನ್ನು ಅಲ್ಲಿ ಇಟ್ಟಿದ್ರು. ಯಾವ ಥರ ಬರೆದಿದ್ರು ಅಂತ ಅದನ್ನೆಲ್ಲ ಅಲ್ಲಿ ತೋರಿಸ್ಕೊಟ್ಟಿದ್ರು. ಇದಂತೂ ತುಂಬಾ ಚೆನ್ನಾಗಿತ್ತು. ನಾವಿದೆಲ್ಲ ನೋಡೋ ಅಷ್ಟರಲ್ಲಿ ನನ್ನ ಮಗ ಯಾವ ಗ್ಯಾಪಲ್ಲ ಕಂಬಿಗಳ ಸಂದಿಯಿಂದ ಒಳಗಡೆ ತುರ್ಕೊಂಡೋ ಗೊತ್ತಿಲ್ಲ. ಒಳಗಡೆ ಹೋದನು ಆಚೆ ಬರೋಕ್ಕೆ ರೆಡಿ ಇರಲಿಲ್ಲ. ನಾವು ಹೋಗ್ತೀವಿ ಮನೆಗೆ, ನೀನು ಅಲ್ಲೇ ಇರು ಅಂತ ಅಂದ್ರೆ ಅವ್ನು ಬರಲ್ಲ ಅಂತ ಅಲ್ಲಿ ನಿಂತ್ಕೊಂಡ. ಅವ್ರ ಅಣ್ಣ ಕರೆದಿದ್ರು, ಇಲ್ಲ ಅಲ್ಲಿರೋ ಪೊಲೀಸರಾಗಿರ್ಬೋದು, ಯಾರು ಕರೆದ್ರೂ ಬರೋಕ್ಕೆ ರೆಡಿ ಇರಲಿಲ್ಲ. ಸರಿ ಆಯಿತು ನೀವೇ ಹೋಗಿ ಕರ್ಕೊಂಡು ಬನ್ನಿ ಅಂತ ಅಲ್ಲಿ ಒಳಗಡೆ ನನ್ನೇ ಬಿಟ್ಟರು. ನಾನು ಹಿಡಿಯೋಕೆ ಹೋದರೂ ಅವ್ನು ತುಂಬಾ ಓಡಾಡ್ತಾ ಇದ್ದ. ಅಲ್ಲಿರೋರಂತೂ ಎಷ್ಟು ತೀಟೆ ನಮ್ಮ ಈ ಮಗು ಅಂತ ತುಂಬಾ ನಗಾಡೋಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲಿ ಹೋದರೂ ಅಷ್ಟೇ ಅವನ್ನ ಎಲ್ಲರೂ ಗುರುತು ಹಿಡಿಯೋ ಥರ ಮಾಡ್ತಾನೆ ನನ್ನ ಚಿಕ್ಕ ಮಗ ಅಂತೂ. ಇನ್ನು ಗಾಜಿನ ಮನೆಯಲ್ಲಿ ರಾಮಾಯಣದ ಕಿರು ದರ್ಶನ ಮಾಡಿಕೊಂಡು ಕಿರು ಪರಿಚಯ ಮಾಡಿಕೊಂಡು ನಾವು ಅಲ್ಲಿಂದ ಆಚೆ ಬಂದ್ವಿ. ಆಚೆ ಬರೋ ಅಷ್ಟರಲ್ಲಿ ಅವನು ಒಳಗಡೆ ತೀಟೆ ಮಾಡಿದ್ನಲ್ಲ ಗಾಜಿನ ಮನೆಯಲ್ಲಿ, ಆ ಪೊಲೀಸರು ಇವನನ್ನು ಗುರುತು ಹಿಡಿದು ಸರಿ ನಮ್ಮ ಜೊತೆ ನಡಿ ಅಂತ ಎತ್ಕೊಂಡು ಹೋಗ್ತಾಯಿದ್ರೆ ಅವನು ಆ ಥರ ಎತ್ಕೊಂಡು ಹೋಗಿದ್ದಕ್ಕೆ ಒಂದು ಸ್ವಲ್ಪ ಅಳೋಕೆ ಸ್ಟಾರ್ಟ್ ಮಾಡ್ದೆ. ಆಮೇಲೆ ನಮ್ಮ ಕೈಯಲ್ಲಿ ಕೊಟ್ಟಮೇಲೆ ಅವ್ರ ಜೊತೆ ನಗಾಡ್ಕೊಂಡು ಬಾಯೆಲ್ಲ ಮಾಡಿಕೊಂಡು ಕಳಿಸ್ಕೊಟ್ಟ. ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಮತ್ತೆ ಕೃಷಿ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ರು. ಕೃಷಿ ವ್ಯವಸಾಯ ಇದೆಲ್ಲರ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ರು. ಅದನ್ನೆಲ್ಲ ನಾವು ಒಂದು ಸ್ವಲ್ಪ ನೋಡಿಕೊಂಡು ಅಲ್ಲಿ ಒಂದು ಸ್ವಲ್ಪ ಶಾಪಿಂಗು ಮಾಡ್ಕೊಂಡ್ವಿ. ಮತ್ತು ಇಲ್ಲಿ ನೋಡಿ ಮರದ ಕೊಂಬೆಗಳಿಂದನೇ ಎಷ್ಟು ಚೆನ್ನಾಗಿ ಎಲ್ಲನೂ ಮಾಡಿದ್ದಾರೆ. ಹೂವಾಗಿರ್ಬೋದು ಅಥವಾ ಮೊಲ ಪಾರಿವಾಳ ಇದನ್ನೆಲ್ಲ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ರು. ಮತ್ತು ಅಲ್ಲಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ನಮ್ಮ ಕರ್ನಾಟಕದ ಯಾವ್ಯಾವ ಜಿಲ್ಲೆಗಳಲ್ಲಿ ಏನೇನು ಬೆಳೀತಾರೆ ಅಂತ ತುಂಬಾ ಚೆನ್ನಾಗಿ ತೋರಿಸ್ಕೊಟ್ಟಿದ್ರು. ಹಲೋ ಇರೋಬಾರ್ದೆಲ್ಲ ತಿಂದ್ಬಿಟ್ಟು ಖಾಲಿ ಮಾಡಿ ಕುತ್ಕೊಂಡಿದ್ದಾಳೆ. ಸ್ವಲ್ಪ ನೋಡಿ ಎಲ್ಲ ಖಾಲಿ, ಏನೂ ಇಲ್ವೇ ಇಲ್ಲ, ಎಲ್ಲ ತಿಂದು ಕುಂಭಕರ್ಣ ಥರ ಕುತ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲಿ ಮಕ್ಕಳಿಗೆ ತಿನ್ನೋಕೆ ಎಲ್ಲಿ? ಹಾಂ, ಎಲ್ಲ ಖಾಲಿ ಮಾಡಬೇಡ. ಮಕ್ಕಳು ಅವ್ರ ಪಡಿಗೆ ಆಟ ಆಡ್ತವ್ರೆ. ಏನು ಆರ್ಡರ್ ಮಾಡ್ತಾ ಇದೆಯಾ ಮತ್ತೇನು ತಿನ್ನೋಕ್ಕೆ? ಹಾಂ, ನಾವಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಹಸಿರು ಮನೆಯಲ್ಲೆಲ್ಲ ಮಕ್ಕಳು ನನ್ನ ಹಸ್ಬೆಂಡ್ ಎಲ್ಲ ಆಟ ಆಡಿಕೊಂಡ್ರು. ಅದ್ರ ಜೊತೆಗೆ ಒಂದು ಸ್ವಲ್ಪ ಬೇಲ್ಪುರಿ ಮತ್ತು ಪೈನಾಪಲ್ ಐಸ್ ಕ್ರೀಮು ಎಲ್ಲ ತಿನ್ಕೊಳ್ಳೋ ಅಷ್ಟರಲ್ಲಿ ಪೂರ್ತಿ ಕತ್ಲೆನೇ ಆಗೋಯಿತು. ಕತ್ತಲಂತೂ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಅದನ್ನು ನೋಡೋಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಮಿಸ್ ಮಾಡಿದೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ 26ನೇ ಡೇಟಿನ ಒಳಗಡೆ ಬಂದು ವಿಸಿಟ್ ಮಾಡಿ ನೋಡಿ, ನಿಮಗೂ ತುಂಬಾ ಖುಷಿ ಕೊಡುತ್ತೆ. ಇನ್ನು ಲೇಟ್ ಆಗಿದೆ, ಮನೆ ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಆಗುತ್ತೆ ಅಂತ ದಾರ್ಲಿ ನನ್ನ ಫೇವ್ರೆಟ್ ರೆಸ್ಟೋರೆಂಟಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮನೆ ಹೋಗೋಷ್ಟರಲ್ಲಿ ತುಂಬಾ ಲೇಟ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಒಂದು ಸಲ ಶೇರ್ ಮಾಡಿ. ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.